ಹೊನ್ನಾವರ ತಾಲೂಕಿನ ಕೆರೆಕೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಶನಿವಾರ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸರ್ಕಾರಿ ಶಾಲೆಗಳು ಶಿಕ್ಷಣದ ಜೊತೆ ಜೀವನ ನಿರ್ವಹಣೆಯ ಪಾಠವನ್ನು ಕಲಿಸುತ್ತದೆ. ಕೆರೆಕೋಣ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹವಿದೆ. ಈ ಭಾಗದವರು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ದೇಶ ವಿದೇಶದಲ್ಲಿಯೂ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂದು ಆ ಸ್ಥಾನಕ್ಕೆ ತಲುಪಲು ಪ್ರಾಥಮಿಕವಾಗಿ ಶಿಕ್ಷಣ ನೀಡಿದ ಸರ್ಕಾರಿ ಶಾಲೆಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ನನ್ನ ಶಾಸಕತ್ವ ಅವಧಿಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಬಂದಿದ್ದು, ಕುಮಟಾದಲ್ಲಿ ಅತ್ಯುತ್ತಮ ಪದವಿ ಪೂರ್ವ ಕಾಲೇಜು, ಹೊನ್ನಾವರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನನ್ನ ಅವಧಿಯಲ್ಲಿ ಆಗಿದೆ. ಕುಮಟಾದಲ್ಲಿ ಐಟಿಐ ಕಾಲೇಜು ನಿರ್ಮಾಣ ಸೇರಿದಂತೆ ಕಳೆದ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿವೇಕ ಯೋಜನೆಯಡಿ ಕಟ್ಟಡ ನಿರ್ಮಾಣ ಮಾಡುವ ಶೈಕ್ಷಣಿಕ ಕೊಡುಗೆ ನೀಡುವ ಕಾರ್ಯ ಮಾಡಿದ್ದೇನೆ. ನನ್ನ ಕ್ಷೇತ್ರದ ಹಲವು ಗ್ರಾಮ ಪಂಚಾಯತ್ ಬರುತ್ತಿದ್ದು, ಅದರಲ್ಲಿ ಸಾಲ್ಕೋಡ್ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಅನುದಾನ ನೀಡಿದ್ದೇನೆ. ಈ ಭಾಗದ 5 ಸೇತುವೆ, ರಸ್ತೆ ನಿರ್ಮಾಣವೇ ಸಾಕ್ಷಿಯಾಗಿದೆ ಎಂದರು. ಮುಂಚೆ ಎಲ್ಲಿ ಹಳ್ಳಿ ಇದೆಯೋ ಆ ಹಳ್ಳಿಯಲ್ಲಿ ಏನಿಲ್ಲದೆ ಇದ್ರೂ ಶಾಲೆಯನ್ನು ಕಟ್ಟುವಂತ ಕೆಲಸ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಶಾಲೆಯಲ್ಲಿ ರಾಜಕಾರಣ ಮಾಡಬಾರದು ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾನೆ ಬಂದಿದ್ದೇನೆ. ಈ ಶಾಲೆನೂ ಬಹಳಷ್ಟು ವರ್ಷಗಳಿಂದ ಈ ಭಾಗದ ಜನರಿಗೆ ಶಿಕ್ಷಣವನ್ನ ನೀಡುವಂತ ಕೆಲಸವನ್ನು ಮಾಡಿದೆ ಮತ್ತು ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹನೇ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೇನೆ. ಇಲ್ಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ದೇಶ ಅಲ್ಲ ವಿದೇಶಗಳಲ್ಲೂ ಸಹ ಇಲ್ಲಿಯ ವಿದ್ಯಾರ್ಥಿಗಳು ಇದ್ದದ್ದು ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಶಿಕ್ಷಣದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿ ಈ ಭಾಗದ ಜನರಿಗೆ ಇದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಒಳ್ಳೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿಗಳಾದ ಬೈಜೂಸ್ ಕಂಪನಿ ತಾಂತ್ರಿಕ ವ್ಯವಸ್ಥಾಪಕ ಗಣೇಶ್ ಶಾಸ್ತ್ರಿ, ಲೂಸೋ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಲಿಮಿಟೆಡ್ ಪ್ರಧಾನ ವ್ಯವಸ್ಥಾಪಕರಾದ ಗಿರೀಶ್ ಶಾಸ್ತ್ರಿ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಶೈಕ್ಷಣಿಕ, ಕ್ರೀಡೆ, ಸಹಪಠ್ಯ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ, ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳು ಯಾವ ಮಟ್ಟಕ್ಕೆ ಹೋಗಬಹುದು, ಅದರ ಶಕ್ತಿ ಏನು ಎನ್ನುವುದಕ್ಕೆ ಇಂದು ಸನ್ಮಾನ ಸ್ವೀಕರಿಸಿದ ಶಾಲಾ ಈರ್ವರು ಪೂರ್ವ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿದ್ದಾರೆ. ಖಾಸಗಿ ಶಾಲೆ ಆಂಗ್ಲ ಮಾಧ್ಯಮದ ಹಿಂದೆ ಓಡುವ ಸಮಯದಲ್ಲಿ ಈರ್ವರು ಪ್ರತಿಭಾವಂತರನ್ನು ಸನ್ಮಾನಿಸುವ ಮೂಲಕ ಕನ್ನಡ ಶಾಲೆಯ ಶಿಕ್ಷಣದ ಮಹತ್ವ, ಗಟ್ಟಿತನದ ಸಂದೇಶ ಸಾರಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾಕಂದ್ರೆ ಮಹೇಶ್ ಭಂಡಾರಿ ಮತ್ತು ಅವರ ತಂಡದವರು ಇಲ್ಲಿ ಶಿಕ್ಷಕರೆಲ್ಲ ಸೇರಿ ಇಬ್ಬರು ಮೇರು ಸಾಧನೆ ಮಾಡಿದವರನ್ನ ತಾವಿಲ್ಲಿ ಸನ್ಮಾನ ಮಾಡಿದೆ. ಇದು ಇವತ್ತು ಶಾಸ್ತ್ರಿ ಮಾಸ್ತರರ ಮಕ್ಕಳಾದ ಶಾಸ್ತ್ರಿ ಸಹೋದರರನ್ನ ತಾವಿಲ್ಲಿ ಸನ್ಮಾನ ಮಾಡಿದೆ. ಈ 2 ಮೇರು ಪ್ರತಿಭೆಗಳ ಸನ್ಮಾನ ಇದು ಒಬ್ಬ ಕನ್ನಡ ಶಾಲೆಯಲ್ಲಿ ಕಲಿತಂತ ಮಗು ಮುಂದೆ ಯಾವ ಮಟ್ಟಕ್ಕೆ ಹೋಗ್ಬೋದು, ಅದರ ಒಂದು ಶಕ್ತಿ ಏನಿದೆ, ನಾವು ಕೂಡ ಆ ಎತ್ತರಕ್ಕೆ ಬೆಳೆದಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಇವತ್ತಿನ ದಿವಸದಲ್ಲಿ ಖಾಸಗಿ ಶಾಲೆಗಳು, ಇಂಗ್ಲಿಷ್ ಮಾಧ್ಯಮ ಇವೆಲ್ಲರ ಹಿಂದೆ ಓಡುವಂಥ ಸಂದರ್ಭದಲ್ಲಿ 2 ಮೇರು ಪ್ರತಿಭೆ ಶಾಸ್ತ್ರಿ ಮಾಸ್ತರರ ಮಕ್ಕಳನ್ನ, ಶಾಸ್ತ್ರಿ ಸಹೋದರರನ್ನ ತಾವು ಇಲ್ಲಿ ಸನ್ಮಾನಿಸಿ ಸ್ಪಷ್ಟವಾದ ಒಂದು ಸಂದೇಶವನ್ನ ಇಡೀ ಊರಿಗೆ ಕೊಟ್ಟಿದ್ರಿ. ಅಂದ್ರೆ ಕನ್ನಡ ಶಾಲೆಯ ಮಹತ್ವ, ಕನ್ನಡ ಶಾಲೆಯ ಶಿಕ್ಷಣದ ಮಹತ್ವ, ಕನ್ನಡ ಶಾಲೆಯ ಶಿಕ್ಷಣದಲ್ಲಿರುವಂತಹ ಗಟ್ಟಿತನ, ಯಾವುದೇ ಜೊಳ್ಳಿಲ್ಲದೆ ಅದನ್ನು ಸಾಬೀತುಪಡಿಸುವಂತ ಒಂದು ಎದೆಗಾರಿಕೆ, ಧೈರ್ಯಗಾರಿಕೆ ಇವೆಲ್ಲವೂ ಸಾಧ್ಯ. ಹಾಗಾಗಿ ನೀವೆಲ್ಲ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಮುನಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣಪತಿ ಭಟ್, ಸಚಿನ್ ನಾಯ್ಕ್, ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್, ಶಿಕ್ಷಣ ಇಲಾಖೆಯ ಸಂಯೋಜಕರಾದ ಪ್ರಮೋದ್ ನಾಯ್ಕ್, ಲಯನ್ಸ್ ಅಧ್ಯಕ್ಷ ಉದಯ್ ನಾಯ್ಕ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವ್ ಶೆಟ್ಟಿ, ಎಸ್ಡಿಎಂಸಿ ಅಧ್ಯಕ್ಷ ರಾಮ ಭಂಡಾರಿ, ಸ್ಪಂದನಾ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಹೇಶ್ ಭಂಡಾರಿ ಮತ್ತಿತರರು ಇದ್ದರು. ಶಾಲಾ ಮುಖ್ಯಾಧ್ಯಾಪಕರಾದ ಗಣೇಶ್ ಭಾಗವತ್ ಸ್ವಾಗತಿಸಿ, ಶಿಕ್ಷಕಿ ಮಾಲಿನಿ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ, ಪೂರ್ವ ವಿದ್ಯಾರ್ಥಿಗಳಿಂದ ನಾಟಕ ಎಲ್ಲರ ಗಮನ ಸೆಳೆಯಿತು. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ.
ಎಂಸಿಎನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. ಎಂಸಿಎ ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387 220103 9480 526648 99167 19377.